ಎಲ್ಲರಿಗೂ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆನೇ ಎದ್ದು ಎಲ್ಲ ರೂಟೀನ್ ಮುಗಿಸ್ಬಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ಏನು ತಿಂಡಿ ಮಾಡೋದು ಅಂತ ಸ್ಕೂಲ್ಗೆ ಮಕ್ಕಳಿಗೆ ಲಂಚ್ ಕೊಟ್ಟು ಕಳಿಸ್ಬೇಕಲ್ವ. ಏನು ತಿಂಡಿ ಮಾಡೋದು ಅಂತ ಒಂಥರ ಚಿಂತೆ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈಸಿಯಾಗಿ ಇರೋದು ಮಾಡೋಣ ಅಂತೇಳ್ಬಿಟ್ಟು ಕಿಚಡಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಬ್ಬೊಬ್ಬರು ಒಂದೊಂದು ತಿಂಡಿ ತಿನ್ನೋದು. ಆ್ಯಕ್ಚುಲಿ ಅವ್ರಿಗೆ ದೊಡ್ಡ ಮಗನಿಗೆ ಇಷ್ಟ ಆಗಿದ್ದು ಮಗಳಿಗೆ ಇಷ್ಟ ಆಗೋಲ್ಲ. ಆಮೇಲೆ ನಮ್ಮ ಮನೆಯವರು ಜಾಸ್ತಿ ಮಕ್ಳಿಗೆ ಮಾಡಿರೋ ಫುಡ್ ಅವ್ರು ತಿನ್ನಲ್ಲ. ಅವರು ಡಯಟ್ ಫುಡ್ ಅಂತ ಹೇಳಿ ಅವ್ರದ್ದು ಬೇರೆ ಇರುತ್ತೆ. ಅದಕ್ಕೋಸ್ಕರ ಕಿಚಡಿ ಮಾಡಿದೆ. ಮತ್ತು ಚಪಾತಿ ಮಾಡಿ ಮತ್ತು ಹೆಸರು ಕಾಳು ಪಲ್ಯನ ಇನ್ನೊಬ್ರಿಗೆ ಹಾಕ್ಕೊಟ್ಟೆ. ಅದ್ರ ಜೊತೆಗೆ ಮಾವಿನ ಹಣ್ಣು ಸೀಸನ್ ಮುಗಿತಾ ಬರ್ತಾ ಇದೆ. ಆದರೆ ಈ ವರ್ಷ ತುಂಬ ಮಾವಿನ ಹಣ್ಣು ತಿಂದ್ವಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಊರಲ್ಲಿ ತುಂಬ ಮಾವಿನ ಹಣ್ಣು ಇತ್ತು ಈ ಸರಿ. ಅಲ್ಲೂ ತಿಂದಿದ್ವಿ ರಜೆಯಲ್ಲಿ. ಇಲ್ಲೂ ಕೂಡ ಬಿಟ್ಟಿಲ್ಲ ನಮ್ಮ ಮನೇಲಿ ಮಾವಿನ ಹಣ್ಣು ತಪ್ಪಿಲ್ಲ. ದಿನ ಇರುತ್ತೆ ಮಾವಿನ ಹಣ್ಣು. ಒಂಥರ ಸೀಸನ್ ಮುಗಿಯೋವರೆಗೆಲ್ಲ ತಿಂದು ಮುಗಿಸ್ಕೊಂಬಿಡೋಣ. ಇನ್ನೊಂದು 6 ತಿಂಗಳು ಇರಲ್ವಲ್ಲ. ಇನ್ನೇನು ನೆಕ್ಸ್ಟು ಏಪ್ರಿಲ್ ಮೇಗೆಲ್ಲ ಸ್ಟಾರ್ಟ್ ಆಗುತ್ತಲ್ವ. ಅದಕ್ಕೋಸ್ಕರ ಅದಾದ ನಂತರ ನಾನು ಇವತ್ತು ನಮ್ಮ ಮನೆಯವರು ಬಸಳೆ ಸೊಪ್ಪು ನನಗೆ ಇಷ್ಟ ಅಂತ ಬಸಳೆ ಸೊಪ್ಪು ತೊಗೊಬಂದಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇವತ್ತು ಬಸಳೆ ಸೊಪ್ಪು ಸಾಂಬಾರು. ಯಾರೆಲ್ಲ ಬಸಳೆ ಸೊಪ್ಪು ತಿಂತಾರೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ. ತುಂಬ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಅದಲ್ಲದೆ ದೇಹಕ್ಕೆ ತಂಪು ಕೂಡ ಹೌದು. ಪಾಲಕ್ ಸೊಪ್ಪು ಅಷ್ಟೇ ಟೇಸ್ಟ್ ಕೊಡುತ್ತೆ ಇದು ಕೂಡ. ಇಲ್ಲಿ ಕೆಲವು ಜನ ಎಲ್ಲ ಮಾಡಲ್ಲ. ನಾವು ಮಲೆನಾಡು ಸೈಡವರು ಜಾಸ್ತಿ ಬಸಳೆ ಸೊಪ್ಪನ್ನು ಯೂಸ್ ಮಾಡ್ತೀವಿ. ಅಂದರೆ ಅಲ್ಲಿರೋರು ಯಾರು ಜಾಸ್ತಿ ತಿನ್ನಲ್ಲ. ಯಾಕಂದರೆ ಅವ್ರಿಗೆ ತಿಂದು ಬೇಜಾರಾಗಿರುತ್ತೆ. ಎಲ್ಲರ ಮನೆ ಬಾಗಿಲಲ್ಲೂ ಬಸಳೆ ಸೊಪ್ಪು ಗಿಡ ಇದ್ದೇ ಇರುತ್ತೆ, ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇವಾಗ ಒಂದು ಸ್ವಲ್ಪ ಮಂಗ ಕಾಟ ಎಲ್ಲ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಅದು ಇದು ತರಕಾರಿಗಳನ್ನೆಲ್ಲ ಕಡಿಮೆ ಹಾಕ್ಕೊಂಡಿದ್ದಿಲ್ಲ. ಅಂದರೆ ತೊಂಡೆಕಾಯಿ ಬಸಳೆ ಸೊಪ್ಪೆಲ್ಲ ಇರುತ್ತೆ. ಅದಾದ ನಂತರ ನನ್ನ ಮಗನಿಗೆ ಇವತ್ತು ಸ್ಪರ್ಧಾ ಅಂತ ಹೇಳ್ಬಿಟ್ಟು ಲಿಟ್ರೇಚರ್ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ. ಒಂದು 3-4 ದಿನ ಕಂಟಿನ್ಯೂ ಕಾಂಪಿಟೇಷನ್ ಎಲ್ಲ ಇದೆ. ಅದಕ್ಕೋಸ್ಕರ ಎಲ್ಲ ಚಾರ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಡ್ಬೇಕಿತ್ತು. ಅವ್ರಿಗೆಲ್ಲ ಪ್ರಿಪೇರ್ ಎಲ್ಲ ನಾವೇ ಮಾಡ್ಕೊಳ್ಳೋದು. ಬಟ್ ಅವರು ಏನು ಮಾತಾಡೋದಿದೆ, ಪೊಯಮ್ ಎಲ್ಲ ಹೇಳೋದಿದೆ, ಏನೇನು ಇದೆ ಅದನ್ನೆಲ್ಲ ಅವರು ಮಾಡ್ಕೊತಾರೆ. ಬಟ್ ಚಾರ್ಟ್ ಎಲ್ಲ ಸ್ವಲ್ಪ ನಾನೇ ಹೆಲ್ಪ್ ಮಾಡಬೇಕು. ಯಾಕಂದರೆ ಅವ್ರಿಗೆ ಕಟ್ ಮಾಡೋದಾಗಲಿ ಅಂಟಿಸೋದಾಗಲಿ ಅಷ್ಟು ಗೊತ್ತಾಗಲ್ಲ. ಅದರಿಂದ ನಾನೇ ಮಾಡಿಕೊಡ್ತಾಯಿದ್ದೆ. ಅದಾದ ನಂತರ ಅವರು ಕರಾಟೆ ಕ್ಲಾಸಲ್ಲಿ ಬೇರೆ ಕಾಂಪಿಟೇಷನ್ ಇತ್ತು. ಅವ್ನು ಹೋಗಲಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡ. ಅವನಿಗೆ ಟೆಸ್ಟ್ ಇದ್ದಿದ್ದರಿಂದ ಅವ್ನು ಹೋಗಲಿಲ್ಲ. ಅವ್ನನ್ನ ಆ್ಯಕ್ಚುಲಿ ಕಳಿಸ್ಲಿಲ್ಲ ನಾವು. ಮತ್ತು ಓದ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಬಿಟ್ಟು, ಅಂದರೆ ಪ್ರಾಕ್ಟೀಸಿಂಗ್ ಎಲ್ಲ ಜಾಸ್ತಿ ಇರುತ್ತೆ, ಅದರಿಂದ ನಾವು ಕಳಿಸ್ಲಿಲ್ಲ. ಬಟ್ ಅವನಿಗೆ ಬೇಜಾರಾಯಿತು. ಎಲ್ಲ ವಿನ್ ಆಗಿದ್ದಾರೆ, ನಾನು ಇರ್ತಾಯಿದ್ದೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗಲಿ ಬಿಡು ನೆಕ್ಸ್ಟ್ ಕಾಂಪಿಟೇಷನ್ಗೆ ಹೋಗುವಂತೆ ಅಂತ ಹೇಳಿದ್ವಿ. ಅದಾದ ನಂತರ ನಮ್ಮ ಮನೆ ಹತ್ರ ನೋಡಿ ದೇವಸ್ಥಾನ. ಬೆಂಗಳೂರಲ್ಲಂತೂ ಯಾವಾಗಲೂ ಪೂಜೆ ಇದ್ದೇ ಇರುತ್ತೆ. ಇವತ್ತು ದೇವ್ರನ್ನ ತಗೊಂಡು ಹೋಗ್ತಾಯಿದ್ರು. ಅದನ್ನು ನನ್ನ ಮಕ್ಳಿಗೆ ಖುಷಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇವತ್ತಿನ ಬ್ಲಾಗ್ ಇಷ್ಟೇ.